ಏನೂ ಇಲ್ಲ, ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನು ತೋರಿಸೋದು ನೋಡಿದ್ರೆ ಅದೇ ನಮಗೆ ನಿಜವಾದ ಒಂದು ಸಂತೋಷ. ಹುಟ್ಟುಹಬ್ಬವನ್ನು ಅವರಿದ್ದಾಗೆ ನಾವು ಫೀಲ್ ಮಾಡ್ತೀವಿ. ಪ್ರತಿ ವರ್ಷ ಎಷ್ಟೇ ವರ್ಷಗಳಾದ್ರೂ ಅವರ ಈ ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ. ಯಾವ್ದಾದ್ರು ಹುಟ್ಟುಹಬ್ಬ ತುಂಬಾ ನೆನಪಿರುವಂಥದ್ದು ಯಾವ್ದಾದ್ರು ನಿಮ್ಮ ಜೊತೆ? ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನೋ ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿದಿನ ಯೂಸ್ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇವೆಲ್ಲ ಇತ್ತು ಆ ಲೈಫಲ್ಲಿ. ನಾವು ಜೊತೆಯಲ್ಲಿ ಇದ್ದಿದ್ದು 27 ವರ್ಷ. ಬಟ್ ಆ 27 ವರ್ಷದಲ್ಲಿ ನಾನು ಪ್ರತಿಯೊಂದು ದಿನ ಅವರಲ್ಲಿ ಅದೇ ಒಂದು ಜೋಶ್, ಅದೇ ಒಂದು ಎನರ್ಜಿ, ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಮುಖದಲ್ಲೇ ಒಂಥರ ಎದ್ದು ಕಾಣುತ್ತದೆ. ಅದೇ ರೀತಿ ಇತ್ತು ನಮಗೆ. ಅವರ ದಿನ ನೋಡಬೇಕಾದ್ರೆ ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹಿಮ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಅಂದಮೇಲೆ ನಂಬಿಕೆ ಇತ್ತು ಅವ್ರಿಗೆ, ದೇವಸ್ಥಾನಕ್ಕೆ ಕೂಡ ಹೋಗೋದಾಗಲಿ ಈ ಥರ ಜನ ಮಾಡ್ತಾ ಇದ್ರೆ ಅಥವಾ ಹೇಗೆ? ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು. ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದರೆ ಶೂಟಿಂಗ್ಸಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಅವರೂ ಅಭ್ಯಾಸ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಮೊಮ್ಮಗನಲ್ಲಿ ಅಂಬರೀಷ್ ಅವ್ರನ್ನ ಕಾಣ್ತಾ ಇದ್ದಾರೆ. ಯಾಕಂದರೆ ನೆನ್ನೆ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದೆ, ಮೊದಲ ಮಳೆ. ಹೌದು, ಅವರೇನಾದರೂ ಇದ್ದಿದ್ರೆ ಅಷ್ಟು ಒಂದು ಸೆಕೆಂಡೇನು ಮೊಮ್ಮಗನ್ನ ಬಿಡ್ತಾ ಇರಲಿಲ್ಲ. ಅಷ್ಟು ಖುಷಿ ಪಡೋರು. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ, ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ. ಅದು ಸ್ವಂತ ಮೊಮ್ಮಗ ಅಂದಮೇಲೆ ಇನ್ನೆಷ್ಟು ಖುಷಿಯಾಗಿದ್ರು. ಖಂಡಿತ ಅವರು ಎಲ್ಲಿಂದನೂ ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ. ಮೊಮ್ಮಗ ಹೇಗಿದ್ದಾರೆ ನಿಮ್ಮ ಜೊತೆ? ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದಷ್ಟು ಬೆಳವಣಿಗೆ ನೀವು ನೋಡಿರ್ತೀರ. ಕಮಲ್ ಹಾಸನ್ ಅವರ ಹೇಳಿಕೆ ಕನ್ನಡ ವಿಚಾರ ಎಷ್ಟು ಬೇಸರ ತರಿಸಿದೆ ತಮ್ಮ? ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ, ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ಸೊ ಅಂತ ಗೊತ್ತಿಲ್ಲದೇ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ. ಇದಕ್ಕೂ ಮೀರಿ ನಿನ್ನೆ ಕ್ಷಮೆ ಕೇಳಲ್ಲ ಅನ್ನೋ ಥರ ಹೇಳಿದ್ದಾರೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋ ಥರ ಮಾತನಾಡಿದ್ದಾರೆ. ನೋಡಿ, ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಸೊ ನಮ್ಮ ಭಾಷೆಯ ಒಂದು ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದು ಅಲ್ವಲ್ಲ. ಸೊ ಅವರ ಅಭಿಪ್ರಾಯ ಓಕೆ, ಲೀವ್ ಇಟ್ ಟು ಹಿಮ್ ಅಷ್ಟೇ. ಸರ್, ರಾಜಕಾರಣಿಗಳಿಗೆ ಭಾಷೆ ವಿಚಾರವಾಗಿ ಮಾತನಾಡುವಂಥ ಅರ್ಹತೆ ಇಲ್ಲ ಅಂತ ಹೇಳಿದ್ದಾರೆ. ಅಂತ ಯಾರು ಹೇಳಿದ್ದು? ಕಮಲ್ ಅವರು. ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಭಿಪ್ರಾಯ ಇರ್ತದೆ. ಅದನ್ನು ತಿಳಿಸೋ ಒಂದು ಅಧಿಕಾರನೂ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು 2 ಸೆಕೆಂಡ್ಸು ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನು ಕೊಡಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಎಲ್ಲೋ ಒಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬ ದಬ್ಬಾಳಿಕೆ ಆಗ್ತಿದೆ ಕನ್ನಡದ ವಿಚಾರದಲ್ಲಿ ಅಂತ. ನಾರ್ತಿಂದ ಎಲ್ಲೋ ಒಂದು ಗಲಾಟೆ ಆಗೋದಾಗಲಿ, ಝೊಮ್ಯಾಟೊ ಬಾಯ್ ಮೇಲೆ ಕೈ ಮಾಡೋದಾಗಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರು ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ಥರ ಪೋಸ್ಟ್ಗಳನ್ನು ಮಾಡೋದಾಗಲಿ, ಇದೆಲ್ಲ ಎಷ್ಟು ಸರಿ ಅಂತ ನೋಡಿ. ಇದರಲ್ಲಿ ಖಂಡಿತ ನಾವು ನಮ್ಮ ನಾಡಿಗೆ ಬಂದುಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು ಒಪ್ಪುವಂಥ ವಿಷಯನೂ ಅಲ್ಲ, ಅದು ಸರಿನೂ ಅಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ.
ಬಟ್ ಅದನ್ನು ಒಂದು ವೈಲೆನ್ಸ್ಡ್ ವೇಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಯಾವುದನ್ನು ನೀವು ವೈಲೆನ್ಸಿಂದ ಏನೋ ಒಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ ಇದು. ಕಡೆದಾಗಿ ತಗ್ಲೈ ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ಕರ್ನಾಟಕದಲ್ಲಿ ಇರುವಂಥ ಕೂಗು, ಆ ಕೂಗಿಗೆ ನಿಮ್ಮದನ್ನೇನಾದ್ರು ಇದೆಯಾ? ನೋಡಿ, ಯಾವುದೇ ವಿಷಯವನ್ನು ನಾವು ತುಂಬ ವಿಪರೀತಕ್ಕೆ ನಾವು ತಗೊಂಡು ಹೋಗಬಾರ್ದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನು ನಾವು ಎಷ್ಟುವರೆಗೂ ತಗೋಬೇಕೋ ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು.